ರಾಜ್ಯದಲ್ಲಿ ನಡೆಯುತ್ತಿರುವ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆಯಲ್ಲಿ ಇಲ್ಲಿಯವರೆಗೂ ಒಟ್ಟಾರೆ 4,43,04,632 ನಮೂನೆಗಳ ಡಿಜಿಟಲೀಕರಣ ಪೂರ್ಣಗೊಂಡಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ವಿ ಅನ್ಬುಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಒಟ್ಟಾರೆ 5,54,32,314 ನಮೂನೆಗಳನ್ನು ವಿತರಿಸಲಾಗಿದ್ದು, ಈ ಪೈಕಿ ಶೇಕಡಾ 79.93% ಡಿಜಿಟಲೀಕರಣ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಇನ್ನು 22,977 ನಮೂನೆಗಳ ಡಿಜಿಟಲೀಕರಣ ಬಾಕಿ ಇದೆ ಎಂದು ಹೇಳಿದ್ದಾರೆ. ಪಟ್ಟಿಯಲ್ಲಿ 1,11,04,705 ಪತ್ತೆಯಾಗದ, ಸ್ಥಳಾಂತರಗೊಂಡ, ನಿಧನರಾದವರು ಹಾಗೂ ಮತ್ತಿತರರು ಇದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯಲ್ಲಿ 1,43,88,363 ಮತದಾರರ ಪೈಕಿ 54,45,463 ನಮೂನೆಗಳನ್ನು ಭರ್ತಿ ಮಾಡಿ ಕೊಟ್ಟಿರುವುದಾಗಿ ತಿಳಿಸಿದ್ದಾರೆ. ಆಗಸ್ಟ್ 8ರಂದು ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಮುಗಿಯಲಿದ್ದು, ಇನ್ನೂ ಮಾಹಿತಿ ಸಲ್ಲಿಸದವರು ಅಷ್ಟರೊಳಗೆ ಮಾಹಿತಿ ಸಲ್ಲಿಸುವಂತೆ ಮನವಿ ಮಾಡಿಕೊಂಡಿದ್ದಾರೆ. ಅಕಸ್ಮಾತ್ ಮತದಾರರ ಇನ್ನು ಅವ್ರ ಮನೆಯಲ್ಲಿ ಇದ್ರೆ ದಯವಿಟ್ಟು ಅದನ್ನು ಆಗಸ್ಟ್ 8ನೇ ತಾರೀಕು ಒಳಗಾಗಿ ನಮಗೆ ವಾಪಸ್ ಕೊಡಬೇಕೆಂದು ಮನವಿ ಮಾಡ್ತೀನಿ. ಅದರ ಜೊತೆಗೆ ಅಕಸ್ಮಾತ್ ಮತದಾರರು ಇಲ್ಲದೇ ಇರೋ ಸಂದರ್ಭಗಳಲ್ಲಿ ಅವರ ಪರವಾಗಿ ಎನಿ ಅಡಲ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಕ್ಯಾನ್ ಸೈನ್. ಮತದಾರರ ಪರವಾಗಿ ಯಾವುದೇ ಒಂದು ಮನೆಯಲ್ಲಿ ಇರುವ ಅಡಲ್ಟ್ ಮೆಂಬರ್ ಸೈನ್ ಮಾಡಬಹುದಾಗಿರುವುದರಿಂದ ಅಕಸ್ಮಾತ್ ಯಾವುದೋ ಕಾರಣಕ್ಕೆ ಮತದಾರರು ಇಲ್ಲದೇ ಇರೋ ಸಂದರ್ಭದಲ್ಲೂ ಸಮೇತ ದಯವಿಟ್ಟು ಫಾರ್ಮನ್ನು ಫಿಲ್ಅಪ್ ಮಾಡಿ ಎಂದು ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ. ಮೂರನೇದಾಗಿ ತಮ್ಮದು ಫೋಟೋ ಮತ್ತು 2002 SIR ಡೇಟಾ ಇದ್ದರೆ ದಯವಿಟ್ಟು ಅದನ್ನು ಹಾಕಿ ಫಿಲ್ ಮಾಡಿ ಕೊಡಿ. ಅಕಸ್ಮಾತ್ ಅದು ಇಲ್ಲಾಂದ ಸಂದರ್ಭದಲ್ಲಿ ದಯವಿಟ್ಟು ಎನ್ಯುಮರೇಷನ್ ಫಾರ್ಮಲ್ಲಿ ತಮ್ಮದು ಆಧಾರ್ ನಂಬರ್, ಮೊಬೈಲ್ ನಂಬರ್, ಡೇಟ್ ಆಫ್ ಬರ್ತ್ ಅದು ಮಾತ್ರ ಫಿಲ್ ಮಾಡಿ ಸೈನ್ ಮಾಡಿ ವಾಪಸ್ ಕೊಟ್ಟರು BLO ತಗೊಳ್ತಾರೆ. ದಯವಿಟ್ಟು ಅದನ್ನು ವಾಪಸ್ ಕೊಡಬೇಕೆಂದು ನಮ್ಮ ಮತದಾರರಲ್ಲಿ ತುಂಬ ಪ್ರೀತಿಯಿಂದ ವಿನಂತಿ ಮಾಡ್ತೀನಿ. ನಮ್ಮ ಹತ್ರ ಉಳಿದಿರೋದು ಬರೀ 22,977 ಫಾರ್ಮ್ಸ್ ಮಾತ್ರ. ಅದನ್ನು ನಮಗೆ ಡಿಜಿಟಲೈಸ್ ಮಾಡಿದರೆ ರಾಜ್ಯ 100% ಈ ಎನ್ಯುಮರೇಷನ್ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ಆಗುತ್ತದೆ. ನಮಗೆ ಇರುವ ಕೊನೆ ದಿನ 8ನೇ ತಾರೀಕು ಆಗಸ್ಟ್ 8. ಇವತ್ತು ಆಗಸ್ಟ್ 5 ಆಗಿರ್ತದೆ. ಸೊ 99.96% ಆಫ್ ದಿ ವರ್ಕ್ ಹ್ಯಾಸ್ ಬಿನ್ ಕಂಪ್ಲೀಟೆಡ್ ಇನ್ ಕರ್ನಾಟಕ. ಸೊ ಇಷ್ಟು ಮಾಹಿತಿನ ನಾನು ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.